ಅಗ್ನಿ ಸಾಕ್ಷಿ ಸೀರಿಯಲ್ ಇವತ್ತು ಸ್ಟಾರ್ಟಿಂಗ್ ಎಪಿಸೋಡಲ್ಲಿ ಇವ್ರು 3 ಜನ ಪಾರ್ಟಿ ಮಾಡ್ದೆ, ಮಲ್ಲಿಕಾ ಮತ್ತು ಮಲ್ಲಿಕಾ ಮಕ್ಕಳಿಬ್ಬರು. ಇನ್ನೇನು ಇದಕ್ಕೆ ಒಂದು ಸಣ್ಣ ಪಾರ್ಟಿ, ನೆಕ್ಸ್ಟ್ ಟೈಮ್ ಇನ್ನೂ ಬ್ರ್ಯಾಂಡೆಡೇ ತರಬೇಕು, ತರೋಣ ಬಿಡು ನೀನು ಹೇಳಿದ ಮೇಲೆ ಇನ್ನೇನು ಅಂತೆಲ್ಲ ಹೇಳ್ತಾರೆ. ನೆಕ್ಸ್ಟ್ ಟೈಮ್ ಏನು ಅಂತೆಲ್ಲ ಅವ್ರಮ್ಮ ಕೇಳಿದಾಗ, ಇಲ್ಲ ಕಣಮ್ಮ ಇವತ್ತು ಹೆಂಗೋ ದೊಡ್ಡಪ್ಪ ಅಣ್ಣ ಕಿತ್ತಾಡ್ಕೊತಿದ್ದಾರೆ, ಇನ್ನೊಂದು ದಿವಸ ಅಂತಂದರೆ ಕಂಪ್ನಿನೇ ನಂದಾಗುತ್ತಲ್ಲ, ಅವತ್ತು ಅಷ್ಟು ಸುಲಭ ಅಲ್ಲ ರಕ್ತ ಸಂಬಂಧನ ಬಿಡಿಸ್ಕೊಳೋದು ಅಂತೆಲ್ಲ ಅವರಮ್ಮ ಹೇಳಿ ಬುದ್ಧಿಮಾತು ಹೇಳ್ತಾ ಇರ್ತಾರೆ. ಅವರಮ್ಮ ಬುದ್ಧಿಮಾತು ಈ ಕಡೆ ಮಂಜರಿ ಮತ್ತು ಮಂಜರಿ ಮಕ್ಕಳಿಗೆ ಸಂಕಟ ಆಗಿ ಅವ್ರು ಯಾಕೋ ಮೊಸರನ್ನ ತಿನ್ನೋದ್ಬಿಟ್ಟು ಮಂಜರಿ ಐಸ್ ಕ್ರೀಮ್ ತಿಂತಾ ಇರ್ತಾಳೆ. ಅದೇ ಟೈಮ್ಗೆ ನೋಡಮ್ಮ ಅವತ್ತು ನಾವೇ ಫಾಲೋ ಮಾಡ್ಕೊಂಡು ಹೋಗಿದ್ರೆ ಗೊತ್ತಾಗಿತ್ತು ಯಾವ ಕೆಲ್ಸಕ್ಕೆ ಹೋಗ್ತಾರೆ, ಅವಳಿಗೆ 10,000 ರೂಪಾಯಿ ಕೊಟ್ರೇ ಹೆಚ್ಚಾಗೈತಿ ಅಂತೆಲ್ಲ. ಇಲ್ಲ ಅವತ್ತು ಗಾಬರಿಯಾಗಿ ಕೈಕಾಲು ನಡಗಿದ್ದಕ್ಕೆ ನಾವು ಯಾರೂ ಫಾಲೋ ಮಾಡ್ಕೊಂಡು ಹೋಗಿ ನೋಡೋಕ್ಕಾಗಲಿಲ್ಲ, ನೋಡಿದ್ರೇ ಚೆನ್ನಾಗಿತ್ತು ನೋಡು ಅಂತೆಲ್ಲ ಅವರು ಮಂಜರಿ ಮತ್ತು ಮಂಜರಿ ಕೊಡ್ರೆ ತಿಂದಿದ್ದು ಸಾಕಂತ ಮಂಜರಿ ಐಸ್ ಕ್ರೀಮ್ ಕಪ್ಪೆಲ್ಲ ಕಸ್ಕೊಂಡು ಹೋಗ್ಬಿಡ್ತಾರೆ. ಐಸ್ ಕ್ರೀಮ್ ಕಪ್ಪೆಲ್ಲ ಕಸ್ಕೊಂಡು ಹೋಗ್ಬಿಡ್ತಾರೆ. ಅಲ್ಲಿಂದ ನೆಕ್ಸ್ಟ್ ಇವಾಗ ಇವ್ರು ಮಾತಾಡ್ತಾ ಇರ್ತಾರೆ, ಅವ್ರು ಎಷ್ಟೇ ಕಿತ್ತಾಡಿದ್ರು ಅರವಿಂದ್ ಮಾತ್ರ ಯಾವುದನ್ನು ಅಷ್ಟು ಸುಲಭವಾಗಿ ಬಿಟ್ಕೊಡಲ್ಲ, ನೀವೇನು ಅಂದ್ಕೊಂಡಿದ್ದೀರಿ ಅರವಿಂದ್ ಬಗ್ಗೆ ನಿಮಗಿನ್ನೂ ಚೆನ್ನಾಗಿ ಗೊತ್ತಿಲ್ಲ ಅಂತೆಲ್ಲ ಹೇಳಿ ಅವ್ರ ದೊಡ್ಡಪ್ಪನ ಬಗ್ಗೆ ಅದಕ್ಕೆ ಬೇರೆ ದಾರಿನೇ ಹುಡುಕಬೇಕು ಅಂತ ಹೇಳ್ತಾ ಇರ್ಬೇಕಾದ್ರೆ ಈ ಕಡೆ ಇವರಿಬ್ಬರು ಇನ್ನೂ ಕಿತ್ತಾಡೋದು, ಇವ್ರು 3 ಜನದ ಇನ್ನೂ ಕಿತ್ತಾಟ ಮುಗ್ದಿರಲ್ಲ. ಯಾಕಂದರೆ ಇವರಿಗೆ ಈ ಕಡೆ ಹೊಸ ಬಂದಿರ್ತಾನಲ್ಲ ಹುಡುಗ ರೆಂಟಿಗೆ ಮಕ್ಕಂಡು ಸಾಕ್ಷಿ ಬಗ್ಗೆನೇ ಕನಸು ಕಾಣ್ತಾ ಇರ್ತಾನೆ. ಹೆಸರೇನೋ ಅವ್ರದ್ದು ಸಾಕ್ಷಿ ಅಲ್ಲ ಅಂತೆಲ್ಲ ಹೇಳಿ ಕನಸು ಕಾಣ್ತಾ. ಈ ಕಡೆ ಸಾಕ್ಷಿ ತಂಗಿ ಕೆಳಗೆ ಚಾಪೆ ಮೇಲೆ ಮಲ್ಕೊಂಡಿದ್ವಿ, ಅಕ್ಕ ಸಾಕ್ಷಿದು ಎಲ್ಲ ಕಷ್ಟ ನನಗೆ ಹೊಡ್ಕೊಂಬರ್ತದ್ದು, ಅಕ್ಕ ದೇವ್ರಿಗೆ ನೀನಂದರೆ ತುಂಬ ಇಷ್ಟ ಕಣೆ, ಅದಕ್ಕೆ ಎಲ್ಲ ಕಷ್ಟ ನನಗೆ ಕೊಡ್ತಾ ಇದ್ದಾನ ಅಂತೆಲ್ಲ ಹೇಳಿ ಏನೇ ಅಡ್ಗೋ ಲಜ್ಜಿ ಥರ ಮಾತಾಡ್ತೀಯ ಅಂತ. ಕಣಕ್ಕ ಒಂದಲ್ಲ ಒಂದು ದಿವಸ ನೀನು ದೊಡ್ಡ ಅರಮನೆಯಲ್ಲಿ ದೊಡ್ಡ ಇದ್ರ ಮೇಲೆ ಬೆಡ್ ಮೇಲೆ ಮಲ್ಕೊಂಡಿರ್ತೀಯ ರಾಜ್ಕುಮಾರಿ ಥರ ಅಂತಂದು ಏನೇನೋ ಮಾತಾಡ್ತೀಯಲ್ಲಿ, ನಿನ್ನಿಂದ ನಿಜ ಅಕ್ಕ ಇದೆಲ್ಲ ಹಾಗೆ ಆಗುತ್ತೆ ಅಂತೆಲ್ಲ ಹೇಳಿ ಈ ಕಡೆ ಅರವಿಂದು ಮಾತ್ರ ಮಗ ಮಾತಾಡಿದ್ದು ಯೋಚನೆ ಮಾಡಿದ್ರಿ ಅದೆಲ್ಲ ಬಿಟ್ಬಿಡ್ರಿ, ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಅದೆಲ್ಲ ಅಂತೆಲ್ಲ ಹೇಳಿ ಮಾತ್ರೆ ತೊಗೊತೀನಿ ಅಂದಾಗ ನೀರು ತೊಗೊಂಬರ್ತೀನಿ ತಡ್ರಿ ಅಂತೆಲ್ಲ ಹೇಳಿ ರೇವತಿ ಹೋಗ್ತಾ ನೀರಿಲ್ಲ ಅಂತ. ಹಾಗೆ ರೇವತಿ ನೀರು ತೊಗೊಂಡು ಹೋಗ್ತಿರ್ಬೇಕಾದ್ರೆ ಮಗಳ ಅದಿತಿ ಬಂದು ಚಿಕ್ಕಮ್ಮ ಅಪ್ಪ ಹೇಗಿದ್ದಾರಾ ಅಂತೆಲ್ಲ ಕೇಳಿದಾಗ ಆರಾಮಾಗ್ತಾರೆ ಪುಟ್ಟ, ಅದೇನು ಅಗ್ನಿ ಬಗ್ಗೆ ಚೆನ್ನಾಗಿ ಗೊತ್ತಲ್ಲ ನಿಮ್ಮ ತಂದೆಗೆ, ಹಾಗಾಗಿ ಒಂದೇನು ಜಾಸ್ತಿ ತಲೆ ಕೆಡಿಸ್ಕೋಬೇಡ ಅಂತೇಳಿ ನೀರು ತೊಗೊಳಕ್ಕೆ ಬಂದೀನಿ ಅಂತೆಲ್ಲ. ಸರಿ ಚಿಕ್ಕಮ್ಮ ನೀನು ಹೆದರಬೇಡ ಪುಟ್ಟ, ನೀನು ಹೋಗಿ ರಿಲ್ಯಾಕ್ಸ್ ನೀನು ಹೋಗಿ ಮಲ್ಕೋಪುಟ್ಟ ಅಂತೆಲ್ಲ ಹೇಳ. ಸರಿ ಚಿಕ್ಕಮ್ಮ ಅಂತೆಲ್ಲ ಹೇಳಿ ಹೋಗ್ಬಿಡ್ತಾಳೆ. ಈ ಕಡೆಯಿಂದ ಆದಿತಿನ ರೇವತಿ ನೀರು ತೊಗೊಂಡು ಹೋದಾಗ ಅಷ್ಟೊತ್ತಿಗೆ ಅವರು ಅರವಿಂದ್ ಅವರು ಕೆಳಗಡೆ ಬಿದ್ದೋಗಿರ್ತಾರೆ. ಅದಿತಿ ಆರ್ಯ ಅಂತ ಜೋರ್ಗೆ ಹೋಗಿದ್ರೆ ಚಿಕ್ಕಮ್ಮ ಅಂತೆಲ್ಲ ಹೇಳಿ ಏನಾಯಿತು ಅಂದರೆ ನೀರು ತರೋದ್ರೊಳಗೆ ಪ್ರಜ್ಞೆ ತಪ್ಪಿ ಬಿದ್ದಿರ್ತಾರೆ ಅಂತ. ಅದೇ ಟೈಮಿಗೆ ಅವರು ಅಡುಗೆ ಭಟ್ಟನು ಮತ್ತು ಇವ್ರು ಬಂದಿರ್ತಾರೆ, ಅವರು ಮಲ್ಲಿಕಾ ಅವ್ರ ಗಂಡ ಏನಾಯ್ತಮ್ಮ ಅಂತ ಕೇಳಿದಾಗ ಅದು ನೀರು ತೊಗೊಂಬರೋದ್ರಿಗೆ ಪ್ರಜ್ಞೆ ತಪ್ಪಿ ಬಿದ್ದುಬಿಟ್ಟಿದಾರ ಅಂತೆಲ್ಲ ಹೇಳ್ತಾ ಅದಿತಿನೂ ಅವ್ರ ಅಣ್ಣಗೆ ಎಬ್ಸ್ಕೊಂಬರಕ್ಕೆ ಹೋಗಿರ್ತಾಳೆ. ಅಣ್ಣ ಅಲ್ಲಿ ಅಪ್ಪ ಅಂದಾಗ ಏನಾಯಿತು ಅಂತ. ಅದೇ ಟೈಮಿಗೆ ಆರ್ಯ ಜಗಳ ಆಡ್ತಾನೆ, ಇದಕ್ಕೆಲ್ಲ ನೀನೇ ಕಾರಣ, ನೀನೇ ಅಂತೆಲ್ಲ ಹೇಳಿದಾಗ ಆ ಕಡೆಯಿಂದ ಅವರು ಮಲ್ಲಿಕಾ ಅವ್ರ ಗಂಡ ಇದು ಜಗಳ ಆಡೋ ಟೈಮಲ್ಲಿ ಹೋಗಿ ಕಾರ್ ತೆಗಿ ಅಂತೆಲ್ಲ ಹೇಳ್ತಾನೆ. ಕಾರ್ ತೊಗೊಂಡು ಹಾಸ್ಪಿಟಲ್ಗೆ ಹೋಗ್ಬೇಕಂತ ಮಲ್ಲಿಕಾನು ಬೈದು ಬಿಡ್ತಾರೆ. ರೇವತಿ ಏನಾಯ್ತು ರೇವತಿ ಅಂದರೆ ಇಲ್ಲ ನಾನು ನೀರು ತೊಗೊಂಬರೋದಾಗೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ ಅಂತ, ಸರಿ ಬಿಡು ಅಂತೆಲ್ಲ ಹೇಳಿ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗೋಣ ಅಂತ ಎಲ್ಲ. ಈ ಕಡೆ ಸಾಕ್ಷಿಗೆ ಅವ್ರ ಮಾವಾಗ ಫೋನ್ ಮಾಡಿ ನೀವು ಯಾವಾಗ ಬರೀ ಯಾಕೆ ನಿಮ್ಮ ಮತ್ತೆ ಏನಾದರೂ ತೊಂದರೆ ಕೊಟ್ಟಿದ್ದಾವೆ ಅಂತಂದರೆ ಇಲ್ಲ ಮಾವ ಹಂಗಂತ ಏನೆಲ್ಲ ಕೇಳಿ ಅಷ್ಟೇ ಅಂತಂದರೆ ಏನಾದರೂ ಸಾಕ್ಷಿಗಳು ಅವ್ರು ಫೋನ್ ಮಾಡಿದರೆ ನನಗೆ ಅವ್ರೇನು ತೊಂದರೆ ಕೊಟ್ಟರೆ ಫೋನ್ ಮಾಡಮ್ಮ ನನಗೆ ಅಂತ. ಈ ಕಡೆ ಮ್ಯೂಸಿಕ್ ಹಾಕ್ಕೊಂಡು ಕುಂತಿರ್ತಾನೆ. ಮ್ಯೂಸಿಕ್ ಹಾಕ್ಕೊಂಡು ಕುಂತಿರೋದು ನೋಡಿ ಎಚ್ಚರ ಆಗಿದೆ, ಸಾರಿ ನಾನೇ ವ್ಯಾಲ್ಯೂಮ್ ಕಡಿಮೆ ಇಟ್ಕೋಬೇಕಿತ್ತು ಮರ್ತುಬಿಟ್ಟೆ ನಾನು ಅಂತೆಲ್ಲ ಹೇಳಿದೆ. ಸರಿ ಇರಲಿ ಬಿಡಿ, ನಿಮ್ಮ ಹೆಸರು ಸಾಕ್ಷಿ ಅಂತ ಹೇಳಿದ್ರಲ್ಲ. ಇವರು ಹಾಸ್ಪಿಟಲಿಗೆ ಬಂದಾಗ ಏನಂತ ಹೇಳಿದಾಗ ಅವ್ರು ಮಲ್ಲಿಕಾ ಗಂಡ ಇಲ್ಲ ಅನ್ಕಾನ್ಷಿಯಸ್ ಆಗಿ ಬಿದ್ದೋಗ್ಬಿಟ್ಟಿದಾರ ಅಂತೆಲ್ಲ ಹೇಳ್ತಾನೆ. ಸರಿ ಟ್ರೀಟ್ಮೆಂಟ್ ಮಾಡೋಣ, ಎಮರ್ಜೆನ್ಸಿಗೆ ತೊಗೊಂಡೋಗ್ರಿ ಅಂತೆಲ್ಲ ಹೇಳಿ ಎಮರ್ಜೆನ್ಸಿಗೆ ತೊಗೊಂಡು ಮಲ್ಲಿಕಾ ಅವರು ಕಾಲು ಉಜ್ಜೋದು ಅವ್ರ ಮಗಳ ಕೈ ಉಜ್ಜೋದೆಲ್ಲ ಮಾಡ್ತಾಯಿರ್ತಾರೆ. ಆದ್ರೂ ಅವ್ರು ಅನ್ಕಾನ್ಷಿಯಸ್ ಆದ್ರೂ ಅಗ್ನಿ ಕೈ ಹಿಡ್ಕೊಂಡಿರ್ತಾರೆ ಆ ಸಾರು ಅಂದರೆ ಅರವಿಂದ್ ಸಾರು. ಇದು ನೆಕ್ಸ್ಟ್ ಎಪಿಸೋಡಲ್ಲಿ ಇನ್ನೂ ಟ್ವಿಸ್ಟ್ ಇಟ್ಟಿದ್ದಾರೆ. ನೆಕ್ಸ್ಟ್ ಎಪಿಸೋಡಲ್ಲಿ ಇಲ್ಲಿ ಡಾಕ್ಟ್ರು ಬಂದು ಹೇಳ್ತಾರೆ. ಡಾಕ್ಟ್ರು ಬಂದು ಹೇಳೋಕ್ಕೂ ಮುಂಚೆ ಈ ಕಡೆಯಿಂದ ಇವರು ಸಾಕ್ಷಿಗೆ ಅವರು ಗುಡ್ ನೈಟ್ ಹೇಳ್ತಾರೆ. ನಮ್ಮಿಂದನೇ ನಿಮ್ಮ ಮನೇಲಿ ನೀವೇ ಇವತ್ತು ನೆಲದ ಮೇಲೆ ಮಲ್ಕೊಳೋ ಪರಿಸ್ಥಿತಿ ಬಂದಿದೆ ಅಲ್ಲ ಅಂತೆಲ್ಲ ಹೇಳ್ತಾನೆ. ಅಯ್ಯೋ ಇರಲಿ ಬಿಡಿ ಅಂತೆಲ್ಲ ಹೇಳಿ ಇಲ್ಲಿಂದ ನೆಕ್ಸ್ಟ್ ಎಪಿಸೋಡಲ್ಲಿ ಡಾಕ್ಟ್ರು ಬಂದು ನೋಡಿ ನಿಮ್ಮ ತಂದೆ ನೋಡೋಕ್ಕೆ ಮಾತ್ರ ಹೆಂಗಾಗಿ ಕಾಣಿಸ್ತಾ ಇದ್ದಾರೆ, ಅವ್ರಿಗೆ ಏಜ್ ಆಗಿದೆ ಅನ್ನೋದು ನೀವು ಮರೆತು ಈ ಥರ ಬಿಹೇವ್ ಮಾಡಿದ್ದೀವಿ, ಇನ್ಮೇಲೆ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತೆಲ್ಲ ಹೇಳಿದಾಗ ಆರ್ಯ ನಕ್ಬಿಡ್ತಾನೆ. ಆರ್ಯ ನಗ ಅಂಥದ್ದು ಏನು ಹೇಳಿದೆ ನಾನು ಅಂತೆಲ್ಲ ಹೇಳಿದಾಗ ಮೇಡಮ್ ನೀವು ಅವ್ರನ್ನ ಕೇರ್ಫುಲ್ಲಾಗಿ ನೋಡ್ಕೋಬೇಕು, ಚೆನ್ನಾಗಿ ನೋಡ್ಕೋಬೇಕಂತ ನೀವು ಹೇಳಿರೋ ಪರ್ಸನ್ನೇ ರಾಂಗ್ ಮೇಡಮ್ ಅಂತೆಲ್ಲ ಹೇಳ್ದೆ. ಈ ಕಡೆ ಮತ್ತು ಮಲ್ಲಿಕಾ ಅವ್ರ
ಅವ್ರ ಗಂಡನು ಮತ್ತು ಮಲ್ಲಿಗ ಅವರೆಲ್ಲ ತುಂಬ ಶಾಕ್ ಆಗಿಬಿಡ್ತಾರೆ. ಯಾಕಂದರೆ ಆರ್ಯ ಮಾತಾಡಿದ್ದು ಕೇಳಿಸ್ಕೊಂಡು. ಇದು ನಾಳೆ ಅಗ್ನಿ ಏನು ಮಾತಾಡ್ತಾನೆ ಅಥವಾ ಅಗ್ನಿ ಹೋಗಿ ಅವ್ರ ತಂದೆಗೆ ಸಾರಿ ಕೇಳ್ತಾನೆ ಅಥವಾ ಆ ಸಾರ್ ಏನು ಮಾತಾಡ್ತಾರೋ ನಾಳೆ ಎಪಿಸೋಡಲ್ಲೇ ಟ್ವಿಸ್ಟ್ ಇರ್ತಾರೆ. ಚೆನ್ನಾಗಿದೆ ನಾಳೆ ಎಪಿಸೋಡು. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ನಾಳೆ ಏನು ಗೊತ್ತಾಗುತ್ತೆ ಸರ್ ಅದು ಏನು ಪ್ರಾಬ್ಲಮ್ ಆಗಿದೆ ಏನಿಲ್ಲ ಅಂತೇಳಿ. ಇವಾಗಾದರೂ ತಿದ್ಕೊತಾನ ಅಗ್ನಿ ಅಥವಾ ಅವ್ರ ಚಿಕ್ಕಮ್ಮನ ಮಾತೇ ಕೇಳ್ತಾನೋ ಏನೋ ನೋಡಬೇಕು.